ಒನ್ ಇಸ್ ದ ಸೆಕೆಂಡ್ ಪಾರ್ಟ್ ಇಸ್ ಸಿಎಂ ವಿಜಯ್ ಎಷ್ಟು ಬುದ್ಧಿವಂತ ಅನ್ನೋದಕ್ಕೆ. ಗ್ರೌಂಡ್ ವಾಟರ್ ಇದೆ, 40 TMC ನೀರಿದೆ ತಮಿಳುನಾಡಲ್ಲಿ, ಈಗಾಗಲೇ ಅವ್ರಿಗೆ ಹಿಡಿದಿಟ್ಕೊಂಡು ರಿಸರ್ವ್ ಇದೆ. ಅದ್ರ ಜೊತೆಗೆ ಅವ್ರು ಕೇಳ್ತಾ ಇರೋದು ಅವ್ರ ಕಡೆ ನಾರ್ತ್ ಈಸ್ಟ್ ಮಾನ್ಸೂನ್ ಇದೆ ಅಂತ ಹೇಳ್ಬಿಟ್ಟು ಈಗಾಗಲೇ ವರದಿಗಳಿದೆ. ಇವೆಲ್ಲ ವರದಿಗಳನ್ನ ಇಟ್ಕೊಂಡು ಮತ್ತೆ ಕರ್ನಾಟಕ ರಾಜ್ಯ ಸರ್ಕಾರದ ಮೇಲೆ ಇವತ್ತು ಮುಗಿಬಿದ್ದಿದ್ದಾರೆ ಅಂತ ಹೇಳಿದ್ರೆ ತಮಿಳುನಾಡಿನ ವಿಜಯ್, ಇಟ್ ಈಸ್ ರಿಯಲಿ ಗ್ರೇಟ್. ಯಾಕೆ ಅಂತ ಹೇಳಿದ್ರೆ ಅವರು ಈಗಾಗಲೇ ಅಶೋಕ್ ಗೌಡ್ರು ಹೇಳ್ದಂಗೆ ಪ್ರಧಾನಮಂತ್ರಿಗಳ ಮೇಲೆ ಪ್ರೆಷರ್ ಹಾಕಿದ್ರು. ಇವತ್ತು CWRC ಮೇಲೆ ಪ್ರೆಷರ್ ಹಾಕಿ ಮೀಟಿಂಗ್ ಮಾಡಿಸಿದ್ರು. ಆ ಪ್ರೆಷರ್ ಹಾಕಿ ಮೀಟಿಂಗ್ ಮಾಡಿಸಿರೋದರ ಪ್ರತಿಫಲ ಇವತ್ತು CWME ಅವ್ರ ಪರವಾಗಿದೆ, CWRC ಅವ್ರ ಪರವಾಗಿದೆ. ನೀವು ಹೆಂಗಾರ ಮಾಡ್ಕೊಳ್ಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಅಂತ ಹೇಳ್ಬಿಟ್ಟು ಅವರು ವಿನ್ ಆಗಿದ್ದಾರೆ. ಆದ್ರೆ ನಮ್ಮಲ್ಲೇನು ಗ್ರೌಂಡ್ ವಾಟರ್ ಇಲ್ಲ. ಯಾಕಿಲ್ಲ? 3 ವರ್ಷದಲ್ಲಿ ಸಿದ್ದರಾಮಯ್ಯನವರು ಬಾಗಿನ ಬಿಟ್ಟ ತಕ್ಷಣ ಯಾವುದೇ ಕೆರೆ ಕಾಲುವೆಗಳಿಗೆ ಒಂದೇ ಒಂದೋನಿ ಡ್ರಾಫ್ಟ್ ನೀರನ್ನ ಬಿಡ್ಲಿಲ್ಲ. ಗ್ರೌಂಡ್ ವಾಟರ್ ಸಂಪೂರ್ಣ ಸತ್ತೋಯ್ತು. ಆ ಕೊಳದ ಭಾಗದಲ್ಲಿ ಇರ್ತಕ್ಕಂಥ ರೈತರು ಏನು ಬೆಳೆಗಳನ್ನ ಬೆಳೆದಿದ್ರು, ಅದೇ ಬೆಳೆಗಳನ್ನ ಇದೇ DK ಶಿವಕುಮಾರ್ ಸಾಹೇಬ್ರು ಮುಖ್ಯಮಂತ್ರಿ ಆದ್ಮೇಲೆ ನೀವು ಯಾರು ಬೆಳೆ ಬೆಳಿಬೇಡಿ ಅಂತ ಹೇಳಿದ್ರು. ಆದ್ರೂ ಸಹ ರೈತರು 5% ಬೆಳೆಯನ್ನ ಬೆಳೆದು ಬಿಟ್ಟಿದ್ರು. ಇಲ್ಲಿ ಗ್ರೌಂಡ್ ವಾಟರ್ ಇಲ್ಲ. ನಾವು ಕೇಳ್ತಾ ಇರೋದು ಓನ್ಲಿ ಫಾರ್ ಡ್ರಿಂಕಿಂಗ್ ಪರ್ಪಸ್. ಈ ಡ್ರಿಂಕಿಂಗ್ ಪರ್ಪಸ್ಗೆ ಕೇಳಿದ್ರು ಸಹ CWRC ಇರ್ಬೋದು ಅಥವಾ CW ಇರ್ಬೋದು, ಇವೆರಡು ಅವರ ಪರವಾಗಿ ನಿಂತಿದೆ ಅಂತ ಹೇಳಿದ್ರೆ ಅವರನ್ನ ಕರ್ಕೊಂಬಂದಿ 15 ಕೋಟಿ ರೂಪಾಯಿ ಖರ್ಚು ಮಾಡಿ ವಿಧಾನಸೌಧದಲ್ಲಿ ಇಟ್ಕೊಂಡು ಲಾಲಿಪಾಪ್ ಕೊಡ್ತೀರಾ ಯಾರಿಗೆ? ವಿಜಯ್ ಅವ್ರಿಗೆ. ಇದು ಈ ಡಿಸ್ಪ್ಯೂಟ್ಗೆ ಹೊಣೆ ಯಾರು ಅಂತ ಹೇಳಿದ್ರೆ ಇವತ್ತು ರಾಮಲಿಂಗಾರೆಡ್ಡಿ ಅವ್ರದ್ದು ಏನು, ವಾಟ್ ಇಸ್ ದ ರಾಮಲಿಂಗಾರೆಡ್ಡಿ ವರ್ಕ್? ಫಸ್ಟ್ ಹೇಳ್ತಾರೆ ನನಗೆ ಇದು ಐ ಆಮ್ ನಾಟ್ ಇಂಟ್ರೆಸ್ಟೆಡ್, ನಾನು ಸಚಿವ ಈ ಸ್ಥಾನವನ್ನ ಒಪ್ಪಲ್ಲ. 3 ತಿಂಗಳು ವೇಸ್ಟ್ ಆಯ್ತು. ಇಂಟ್ರೆಸ್ಟೆಡ್ ಇಲ್ಲದೆ ಇರ್ತಕ್ಕಂತ ಒಬ್ಬ ವ್ಯಕ್ತಿಯನ್ನ ಕರ್ಕೊಂಡ್ಬಂದು ಸಚಿವ ಸ್ಥಾನ ಮಾಡಿದ್ದು ಅಟ್ಟರ್ ಫ್ಲಾಪ್. ಆಮೇಲೆ ಸೆಕೆಂಡ್ ಪಾರ್ಟ್ ಇಸ್ ಅಧಿಕಾರಿಗಳು ಏನ್ ಮಂತ್ರಿ ಅಂತವ್ರ ಕಾವೇರಿ ಪ್ರಾಧಿಕಾರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ವಾಟ್ ಇಸ್ ದ ಡ್ಯೂಟಿ? ಅವ್ರ ಡ್ಯೂಟಿ ಏನು? ಯಾವಾಗಾದ್ರೂ ನೋಡಿ ತೀರ್ಮಾನ ತಗೋಬೇಡಿ. ಅವ್ರು ಏನು ನಮಗೆ ಕೊಡ್ತಾರೆ ಟೆಕ್ನಿಕಲ್ ಅಲ್ಲಿ ಇಶ್ಯೂಸ್ ಅಲ್ಲಿ, ನಾವು ಇವತ್ತೆಲ್ಲ ತಜ್ಞರು ಕೂತಿದ್ದಾರೆ. ಆದ್ರೆ ಇಲ್ಲಿ ಡಿಸ್ಟ್ರಿಕ್ಟ್ ಫಾರ್ಮುಲಾನು ಗೊತ್ತಿದೆ. ನೀವು ಯಾವಾಗ ಮಳೆ ಆಗೋದಿಲ್ಲ 20% ಡಿಸ್ಟ್ರಿಕ್ಟ್ ಫಾರ್ಮುಲಾ ಮುಖಾಂತರ ಅವಾಗ ಕಡಿಮೆ ಕೊಡಿ ಅಂತ ತಮಿಳುನಾಡು ಕೇಳುತ್ತೆ. ಆದ್ರೆ ಇಲ್ಲಿ ಮೇಡಮ್ ಅವರು ಎಲ್ಲಾರು ಪರವಾಗಿದ್ರು ನಾವು ಇವತ್ತು ನೀರ್ ಕಳ್ಕೊಂಡಿದೀವಿ ಅಂತ ಹೇಳಿದ್ರೆ ನಾನು ಕಾಂಗ್ರೆಸ್ ನ ವಿರುದ್ಧವಾಗಿ ಮಾತನಾಡ್ತಾ ಇಲ್ಲ. CWMA ಮಹೇಶ್ ಅವರೇ, CWMA ಹೇಳಿರೋದೇನು, ಕರ್ನಾಟಕದ ಪರಿಸ್ಥಿತಿಗಿಂತ ತಮಿಳುನಾಡಿನ ಪರಿಸ್ಥಿತಿ ಕೆಟ್ಟದಾಗಿದೆ, ಹಾಗಾಗಿ ಕೊಡಬೇಕಾದ ನೀರನ್ನ ನೀವು ಕೊಡ್ಲೇಬೇಕು ಅಂತ ಹೇಳಿ ಹೆಚ್ಚುವರಿ ಅಲ್ಲ ಇದು. ಏನ್ ವರ್ಡಿಕ್ಟ್ ಇತ್ತು ನೋಡಿ ಮೇಡಮ್, ಹೇಳ್ತಿರೋದು ಏನಂದ್ರೆ ಗ್ರೌಂಡ್ ವಾಟರ್ ವಿಚಾರ ಮತ್ತು ಹಿಂಗಾರು ವಿಚಾರ, ಹಿಂಗಾರು ಮಳೆ ಏನ್ ಬರ್ತದೆ ಅದ್ರ ಬಗ್ಗೆ ಸರ್ಕಾರ ಪ್ರತಿಪಾದನೆ ಮಾಡಲಿಲ್ಲ. ಅಲ್ಲಿ ಪ್ರತಿಪಾದನೆ ಮಾಡಬೇಕಾಗಿದ್ದು ರಾಹುಲ್ ಗಾಂಧಿ ಮುಂದೆ ಕುತ್ಕೊಂಡಲ್ಲ, ಮುಖ್ಯಮಂತ್ರಿಯಾಗಿ ನಾನ್ ಬರ್ತೀನಯ್ಯ ಅಂತ ಹೇಳ್ಬಿಟ್ಟು ಹೋಗ್ಬೇಕಾಗಿತ್ತು, ಹೋಗ್ಬಿಟ್ಟು ಅಲ್ಲಿ ಹೇಳ್ಬೇಕಾಗಿತ್ತು ಹಿಂಗಾರು ಬರುತ್ತೆ ಅಲ್ಲಿಗೆ ಗ್ರೌಂಡ್ ವಾಟರ್ ಇದೆ ಅದನ್ನು ಕನ್ಸಿಡರೇಷನ್ ತಗೊಳ್ಳಿ ಅಂತ. ಯಾಕೆ ಹೇಳಿಲ್ಲ ಮುಖ್ಯಮಂತ್ರಿಗಳು? ಹೋಗ್ಬಿಟ್ಟು ನೀವು ನೀರಾವರಿ ಪೋರ್ಟ್ಫೋಲಿಯೋನ ನೀವು 38 ತಿಂಗಳು ಇಟ್ಕೊಂಡಿದ್ರಲ್ಲ ಅಣ್ಣ, ಯಾಕೆ ಹೇಳಿಲ್ಲ ಅಲ್ಲಿ ಹೋಗ್ಬಿಟ್ಟು? ಬಟ್ ಸತೀಶ್ ಸರ್ ಹತ್ರ ಒಂದು ಕ್ವಿಕ್ ರಿಯಾಕ್ಷನ್ ತಗೊಂಡು ಇಟ್ನಾಳ್ ಸರ್ ಏನು ಹೇಳಬೇಕು ಅಂತಿದ್ರು, ಅದನ್ನು ಕೂಡ ನಾವು ಕೇಳಿಸ್ಕೊಳ್ಳೋಣ. ಸರ್, ಇವಾಗ ಪಾಪ ಸಚಿವ ಸಂಪುಟ ವಿಸ್ತರಣೆಗೆ ಅಂತ ಹೇಳಿ ಒಂದು ಬಾರಿ ಹೋದ್ರು ಸಿಎಂ ಅವರು. ಅಲ್ಲಿ ಸಿಜೆಪಿ ಪ್ರೊಟೆಸ್ಟ್, ಅದರಿಂದ ನೋಡಿ ರಾಹುಲ್ ಗಾಂಧಿ ಅವರಿಗೆ ಫೋಮೋ ಆಯ್ತು, ಮಗದೊಂದಾಯ್ತು. ಅವರು ಹೊರಟರು ಪ್ರಧಾನಿಗಳ ನಿವಾಸದ ಮುಂದೆ ಪ್ರತಿಭಟನೆ ಮಾಡಲಿಕ್ಕೆ. DK ಶಿವಕುಮಾರ್ ಅವ್ರನ್ನ ಕರ್ಕೊಂಡು ಹೋಗಿ ಕೂರಿಸ್ಕೊಂಡ್ರು. ಅಲ್ಲಿಗೆ 3 ದಿನ ಮತ್ತೆ ಡಿಲೇ ಆಯ್ತು. ಇವತ್ತು ಹೋಗಿದ್ದಾರೆ DK ಶಿವಕುಮಾರ್ ಅವರು. ಇವತ್ತು ಮಂಡೇ ಅಂತ ಹೇಳಿ ಮುಹೂರ್ತ ಕೊಟ್ಟು ಕಳಿಸಿದ್ದಾರಂತೆ. ಬಹುಶಃ ಈ 1 ವಾರಗಳ ಸಮಯನಾದ್ರೂ ರಾಜ್ಯ ಸರ್ಕಾರದ ಕೈಯಲ್ಲಿ, ಅರ್ಥಾತ್ DK ಶಿವಕುಮಾರ್ ಅವರ ಕೈಯಲ್ಲಿ ಇದ್ದಿದ್ರೆ ಈ ಕಾವೇರಿ ವಿಚಾರದಲ್ಲಿ ಪರಿಸ್ಥಿತಿ ಏನಾದ್ರು ಸುಧಾರಿಸಲಿಕ್ಕೆ ಆ ಕಡೆ ಜಾಸ್ತಿ ಗಮನ ಕೊಡ್ಲಿಕ್ಕೆ ಅವಕಾಶ ಇರ್ತಿತ್ತ ಅನ್ನೋದು ನನ್ನ ಸಿಂಪಲ್ ಪ್ರಶ್ನೆ. ಖಂಡಿತ ಅವಕಾಶ ಇರ್ತಿತ್ತು. ಯಾಕಂತ ಹೇಳಿದ್ರೆ ಒಂದು ರಾಜ್ಯ ಸರ್ಕಾರ ಇವಾಗ ನಾವು ನೋಡಿದೀವಿ, ಈಗಾಗಲೇ ಇವರು ಕುರ್ಚಿ ಕಿತ್ತಾಟ 3 ವರ್ಷ ನೋಡಿದ್ದಾಯ್ತು. ಈಗ ಮತ್ತೆ ಇವರು ಸಂಪುಟಕ್ಕೆ ಬಂದು 12 ಜನ ಮಂತ್ರಿಗಳನ್ನ ಮಾಡಿ ಇನ್ನೂ ಸರ್ಕಸ್ ಮಾಡ್ಕೊಂಡು ಕೂತಿದ್ದಾರೆ. ಸೊ ನಿಜಕ್ಕೂ ಇದನ್ನ